ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಪೂರಿ ಉಂಡೆ ರೆಸಿಪಿ. ಸರಿಯಾದ ಅಳತೆಯಲ್ಲಿ ಮನೆಯಲ್ಲೇ ಪರ್ಫೆಕ್ಟಾಗಿ ಪೂರಿ ಉಂಡೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಾಣಲಿಗೆ 1/4 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೇ 1 ಕಪ್ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲನ ಕ್ರಷ್ ಮಾಡಿಕೊಂಡು 1 ಕಪ್ ಅಳತೆ ತೊಗೊಂಡಿರೋದು. ಇವಾಗ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಬೆಲ್ಲನ ಒಂದು ಸಲ ಸೋದಿಸ್ಕೋಬೇಕು. ಸಣ್ಣ ಸಣ್ಣದಾಗಿ ಕಲ್ಲು ಮಣ್ಣೆಲ್ಲ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಇವಾಗ ಬೆಲ್ಲ ನಾವು ಸೋದಿಸ್ಕೊಂಡಿದ್ದೀನಿ. ಮತ್ತು ಅದೇ ಬಾಂಡಿಗೆ ಹಾಕ್ಕೊಂಡು ಕುದಿಸ್ಕೋಬೇಕು. ಮತ್ತೆ ನೋಡಿ ಕುದೀತಾ ಈ ಥರ ನೊರೆ ಥರ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ಒಂದು ಸ್ವಲ್ಪ ನೀರಿಗೆ ಈ ಥರ 1-2 ಡ್ರಾಪ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ನಮಗಿಲ್ಲಿ ಸ್ವಲ್ಪ ಸ್ಟಿಫಾಗಿ ಗಟ್ಟಿಯಾಗಿರೋ ಟೆಕ್ಸ್ಚರ್ ಬೇಕು. ಆದರೆ ಇಲ್ಲಿ ಸಾಫ್ಟಾಗಿ ನೋಡಿ ಮುದ್ದು ಥರ ಆಗ್ತಿದೆ. ಇನ್ನೂ ಇದಾಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಹೊತ್ತು ಕುದಿಸಾದ್ಮೇಲೆ ಮತ್ತೆ ಸ್ವಲ್ಪ ನೀರಿಗೆ 1-2 ಡ್ರಾಪ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ನೋಡಿ ಈ ಥರ ತೆಗೆದಾಗ ಗಟ್ಟಿಯಾಗಿ ನೋಡಿ ಸಾಲಿಡ್ ಆಗಿದೆ. ಈ ಥರ ಸೌಂಡ್ ಬರಬೇಕು. ಈಗ ಇದಕ್ಕೇನೆ ತಕ್ಷಣ 2 ಟೀ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಹಾಗೂ 1/4 ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದಕ್ಕೆ ಕಡಲೆಪುರಿ ಸೇರಿಸ್ಕೋಬೇಕು. ಈ ಟೈಮಲ್ಲಿ ತುಂಬ ಲೇಟ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಇದಕ್ಕೆ 4 ಕಪ್ ಕಡಲೆಪುರಿ ಸೇರಿಸ್ಕೊತಾ ಇದ್ದೀನಿ. ಅರೆ ಕಪ್ಪು ಬೆಲ್ಲ ಹಾಕಿದ್ನಲ್ಲ, ಅದೇ ಕಪ್ ಅಳತೆಯಲ್ಲಿ 4 ಕಪ್ ಪುರಿ ತೊಗೊಂಡಿದ್ದೀನಿ. ಈಗ ಬೇಗ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಆನಲ್ಲೇ ಇದೆ, ಆಫ್ ಮಾಡಿಲ್ಲ ಇನ್ನು. ಆಫ್ ಮಾಡಿಬಿಟ್ರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ, ಗಟ್ಟಿ ಆಗಿಬಿಡುತ್ತೆ. ಫ್ಲೇಮ್ ತುಂಬ ಲೋ ಇಟ್ಕೊಂಡೆ ಬೇಗ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸಪ್ರೇಟ್ ಒಂದು ಪ್ಲೇಟ್ ತಕ್ಕೊಬಿಡೋಣ. ಈಗ ಬೇಗ ಉಂಡೆ ಕಟ್ಕೋಬೇಕು. ನಿಮ್ಮ ಸೈಜ್ ನೋಡ್ಕೊಂಡು ಕಟ್ಕೊಳ್ಳಿ. ದೊಡ್ಡದು ಬೇಕೋ ಚಿಕ್ಕದು ಬೇಕೋ. ಅದೇನಂದರೆ ಬೇಗ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಿದ್ರೆ ಬೇಗ ಚೆನ್ನಾಗಿ ಶೇಪ್ ಬರುತ್ತೆ. ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ. ಅಕಸ್ಮಾತ್ ಪೂರಿ ಉಂಡೆ ಮಿಕ್ಸ್ಚರ್ ತುಂಬ ಗಟ್ಟಿಯಾಗ್ಬಿಟ್ಟಿದೆ, ಉಂಡೆ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಮತ್ತೆ ಉಂಡೆ ಕಟ್ಕೋಬೋದು. ಇಷ್ಟು ಪೂರಿ ಉಂಡೆ ರೆಡಿಯಾಗಿದೆ. 4 ಕಪ್ ಪೂರಿಲಿ ನೋಡಿ ಇಷ್ಟು ಉಂಡೆ ನಾವು ಮಾಡ್ಕೋಬೋದು. ರುಚಿಯಾಗಿ ಪೂರಿ ಉಂಡೆ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.